ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಗುಡ್ ನ್ಯೂಸ್ ಆದರೆ ಬರ್ತಿದ್ದಾವೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅಮೌಂಟ್ ಕ್ರೆಡಿಟ್ಸ್ ಸ್ಟಾರ್ಟ್ ಆಗಿದಾವ. ಈಗಾಗಲೇ ಒಂದಿಷ್ಟು ಜನಕ್ಕೆ ಬಂದಿದೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಡೌಟ್ಸ್ ಅನ್ನ ಕೇಳ್ತಿದ್ರು. ಎಲ್ಲದರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಇಷ್ಟಕ್ಕೂ ಬಂದಿದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಕೂಡ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಅಪ್ಡೇಟ್ಸ್ಗಳನ್ನು ಪಡ್ಕೊತಾ ಇರಿ, ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಈಗಾಗಲೇ ಸ್ಟೂಡೆಂಟ್ಸ್ ಯಾರೆಲ್ಲ ಪೋಸ್ಟಲ್ಲಿ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿದ್ರು, ಓಕೆನಾ, ಅಂತಹ ಸ್ಟೂಡೆಂಟ್ಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ಗಳಿಗೆ ಅಮೌಂಟ್ ಆದರೆ ಬರ್ತಾ ಇದೆ. ಹೌದು, ನೀವು ಹೇಳಿರುವಂಥದ್ದು ನ್ಯೂಸ್ 100% ನಿಜ. ಈಗಾಗಲೇ ನಿಮಗೆ ಒಂದಿಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆ ಆದರೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿದೆ. ನೋಡಿ ಯಾರಿಗೆ ಬಂದಿದೆ, ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರುವಂಥದ್ದು ನಿಜ. ಬಟ್ ಯಾರಿಗೆ ಬಂದಿದೆ ಅಂತ ಅಂದರೆ ಜನರಲ್ ಡಿಗ್ರಿ ಮಾಡೋ ಅಂಥ ಸ್ಟೂಡೆಂಟ್ಗೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಅಕೌಂಟ್ಗಳಿಗೆ ಅಮೌಂಟ್ ಆದರೆ ರಿಸೀವ್ ಆಗಿದೆ. ಅವ್ರದ್ದು ಅಪ್ಲಿಕೇಶನ್ ಆದರೆ ವೆರಿಫಿಕೇಶನ್ ಆಗಿದೆ ಅಥವಾ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ನು ಕರೆಕ್ಟ್ ಇತ್ತು, ಎಲ್ಲನೂ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಆಗಿತ್ತು, ಡೀಟೇಲ್ಸ್ ಫೆಚ್ ಆಗಿತ್ತು, ಪ್ರತಿಯೊಂದು ಆಗಿತ್ತು. ಆ ಸ್ಟೂಡೆಂಟ್ಗಳಿಗೆ ಈಗ ಒಂದು 3 ಡೇಸಿಂದ ಅಮೌಂಟ್ ಆದರೆ ಬರ್ತಿರುವಂಥದ್ದು. ಅವರು ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರೋದು ಮೆಸೇಜ್ ಆದರೆ ಬಂದಿದೆ. ಬಟ್ ನೀವು ಯಾವಾಗ ಒಂದು SSP ವೆಬ್ಸೈಟ್ಗೆ ಹೋಗ್ಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ತೀರಾ, ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಇನ್ನೇನು ಯಾವುದೇ ಥರ ಅಪ್ಡೇಟ್ಸ್ ಆದರೆ ತೋರಿಸಿಲ್ಲ, ಓಕೆನಾ. ಟ್ರಾನ್ಸ್ಫರ್ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಆಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ID ಆಗಿರ್ಬೋದು, ಯಾವುದನ್ನು ಕೂಡ ತೋರಿಸುತ್ತಿಲ್ಲ. ಬಟ್ ಅಮೌಂಟ್ ಆದರೆ ಬಂದಿದೆ. ಬೇರೆ ಕೋರ್ಸ್ ಮಾಡುವಂತಹ ಸ್ಟೂಡೆಂಟ್ ಯಾರೂ ವರಿ ಆಗೋದಕ್ಕೆ ಹೋಗಬೇಡಿ. ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ ಅಥವಾ ಡಬಲ್ ಡಿಗ್ರಿ ಮಾಡುವಂಥ ಸ್ಟೂಡೆಂಟ್ಸ್ ಇವರಿಗೆಲ್ಲ ಬರ್ತಿದೆ. ನಮಗೆ ಬರುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಜಸ್ಟ್ ಈಗ ಬರ್ತಾ ಇಲ್ವಾ ಅಂತ ಹೇಳಿ ಯಾರು ವರಿನ ಆಗಬೇಡಿ. ಜಸ್ಟ್ ಈಗ ಸ್ಟಾರ್ಟ್ ಆಗಿರುವಂಥದ್ದು. ನೋಡಿ, ನಿಮಗೆ ಸ್ಕಾಲರ್ಶಿಪ್ ಯಾವತ್ತೇ ಆಗಲಿ ಬ್ಯಾಚ್ ವೈಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಈಗ ಒಂದು ಬ್ಯಾಚ್ಗೆ ಅಷ್ಟೇ ಬ್ಯಾಂಕ್ ಅಕೌಂಟ್ಗಳಿಗೆ ದುಡ್ಡು ಆದರೆ ಬಂದಿರುವಂಥದ್ದು. ಅದರಲ್ಲಿ ಮೋಸ್ಟ್ ಆಫ್ ದಿ ಜನರಲ್ ಡಿಗ್ರಿ ಮಾಡುವಂತಹ ಸ್ಟೂಡೆಂಟ್ಸ್ಗಳಿಗೆ, BSc ಸ್ಟೂಡೆಂಟ್ಗೆ, BCom, BCA ಈ ತರಹ ಕೋರ್ಸ್ ಮಾಡುವಂತಹ ಸ್ಟೂಡೆಂಟ್ಗಳಿಗೆ ಈಗಾಗಲೇ ಅಮೌಂಟ್ ಆದರೆ ರಿಸೀವ್ ಆಗಿದೆ. ನಿಮ್ಮ ಒಂದು ಫ್ರೆಂಡ್ಸ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೂ ಅತಿ ಶೀಘ್ರದಲ್ಲೇ ಬರುತ್ತೆ, ಓಕೆನಾ. ಈ ವರ್ಷ ನಿಮಗೆ ಸ್ಕಾಲರ್ಶಿಪ್ ಅಲ್ಲಿ ಯಾವುದೇ ತರಹ ಮೋಸ ಆದರೆ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತ ಅಂದರೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದು ಆದಮೇಲೆ ಈ ವರ್ಷ ಈಗ ಅಮೌಂಟ್ ಅಕೌಂಟ್ಗಳಿಗೆ ಕ್ರೆಡಿಟ್ ಮಾಡೋದಕ್ಕೆ ಇದರ ಒಂದು ಪ್ರೊಸೆಸನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಬಂದಿರೋದ್ರಿಂದ ಬ್ಯಾಚ್ ವೈಸ್ ನಿಮಗೆ ಬರ್ತಾ ಹೋಗುತ್ತೆ. ನೋಡಿ, ಜನರಲ್ ಡಿಗ್ರಿ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸ್ ನಿಮಗೆ ಏನಾದರೂ ಬಂದಿದೆ ಅಂತ ಅಂದರೆ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾರು ವರಿ ಆಗೋದಕ್ಕೆ ಹೋಗಬೇಡಿ. ಆ್ಯಂಡ್ ಈಗಾಗಲೇ ಯಾರಿಗೆಲ್ಲ ಬಂದಿದೆ ಅವರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಬೇರೆ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ ನಿಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋದಕ್ಕೆ ಹೋಗಬೇಡಿ. ನಿಮಗೂ ಬರುತ್ತೆ, ಓಕೆನಾ. ನಿಮ್ಮದು ಇನ್ನೂ ವೆರಿಫಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ MCA ಈ ರೀತಿ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ 2024-25ನೇ ಸಾಲಿನಲ್ಲಿ, ನಿಮ್ಮದು ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆದರೆ ಆಗಿಲ್ಲ. ಬಟ್ ಸದ್ಯಕ್ಕೆ ಬಂದಿರುವಂಥದ್ದು ಜನರಲ್ ಡಿಗ್ರಿ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ. ಸೊ ನಿಮಗೂ ಬರುತ್ತೆ. ಆ್ಯಂಡ್ ಇದೇ ತರಹ ಎಲ್ಲ ಅಪ್ಡೇಟ್ಸನ್ನು ಮುಂದೆ ಕೊಡ್ತಾ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಮರೆಯದೆ ಒಂದೇ ಒಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.